ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ದೊಡ್ಡವರೆಲ್ಲ ಚಿಕ್ಕವರಾಗಿ ಟಾಯರ್ಸ್ ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ. ಮಕ್ಕಳುಗಳು ಅವ್ರು ಆಟಾಡ್ತಾಯಿದ್ರು, ಅವ್ರು ಆಟಾಡೋದ್ರ ಜೊತೆಗೆ ದೊಡ್ಡವ್ರು ನಾವುಗಳು ಏನಿರ್ತೀವಿ ನಮ್ಮನ್ನು ಸಹ ಎಳೆದು ಕೂರಿಸ್ಕೊತಾರೆ. ಇವತ್ತು ಅವರ ಪಪ್ಪನ ಕೂರಿಸ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಕೆಲವೊಂದು ಸಲ ಮಕ್ಕಳುಗಳು ಹೇಳಿದ್ನ ನಾವು ಕೇಳಬೇಕಾಗುತ್ತೆ. ಹಾಗೆಯೇ ಈ ಟಾಯರ್ಸ್ನ ಬಿಚ್ಚಿಟ್ಟಿದ್ದೆ. ಇವಾಗ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಮಗಳಿಗೆ. ಅವಳಿಗೆ ನೆಕ್ಸ್ಟ್ ಇಯರ್ ನ್ಯೂ ಇಯರ್ ಥರ್ಡ್ವರೆಗೂ ಅವಳಿಗೆ ಹಾಲಿಡೇಸ್ ಇದೆ. ಹಂಗಾಗಿ ಮನೆಯಲ್ಲಿ ಆಟಾಡೋದಕ್ಕೆ ಬೇಕಲ್ವಾ ಅಂದ್ಬಿಟ್ಟು ಮತ್ತೆ ಅದನ್ನು ರೆಡಿ ಮಾಡಿಸಿ ಇಟ್ಕೊಂಡಿದ್ದಾಳೆ. ಹಾಗೆ ಹೊರಗಡೆ ಬಂದರೆ ನೋಡಿ ಫ್ರೆಂಡ್ಸ್, ಫುಲ್ಲು ಏನಪ್ಪ ಅಂದರೆ ಸ್ಮಾಗ್ ಕವರ್ ಆಗಿದೆ. ಬೆಳಗ್ಗೆ 7 o'clock ಆಗಿದೆ ಟೈಮ್ ಆಲ್ರೆಡಿ, ಆದ್ರೂ ಅದೆಲ್ಲ ಇನ್ನೂ ಕರಗಿಲ್ಲ. ನೋಡಿದ್ರೆ ರೋಡೇ ಕಾಣಿಸ್ತಾ ಇಲ್ಲ ನೋಡಿ. ಈ ಸೈಡ್ ಬಂದರೆ ಹಾಗೆ ಮನೆ ಮುಂದೆ ಬೆಳೆದಿರೋಂಥ ಅರಳಿ ಗಿಡ ನೋಡಿ ಫ್ರೆಂಡ್ಸ್, ಕಾಯೇ ಬಿಟ್ಟಿಲ್ಲ. ಅದು ಈ ಸಲ ಯಾಕೆ ಅಂತ ಗೊತ್ತಿಲ್ಲ, ಫುಲ್ಲು ಮನೆಯೇ ಕವರ್ ಆಗೋ ಥರ ಬೆಳ್ಕೊಂಡ್ಬಿಟ್ಟಿದೆ. ಎಲ್ಲ ರೋಡಲ್ಲಿ ಓಡಾಡೋರೆಲ್ಲ ಏನು ಮನೆಯೇ ಕಾಣಿಸ್ತಾ ಇಲ್ಲ, ಅಷ್ಟೇ ಹತ್ರ ಬೆಳೆದಿದೆಯಲ್ಲ ಅಂತಾರೆ. ಆದರೆ ಯಾಕೋ ಅದು ಕಾಯೇ ಬಿಟ್ಟಿಲ್ಲ. ಪಕ್ಷಿಗಳೆಲ್ಲ ಲೈಟ್ ಕಂಬದ ಮೇಲೆ ಕೂತ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ರೆ, ರೆಸ್ಟ್ ಮಾಡ್ತಾಯಿದೆ. ಹಾಗೆ ಬನ್ನಿ ಫ್ರೆಂಡ್ಸ್, ನಾನು ನನ್ನ ಎಕ್ಸಸೈಸ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಅದ್ರ ಬೆನಿಫಿಟ್ಸ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಟೈಮ್ 7 o'clock ಆಗಿದೆ. ನೀವೇ ನೋಡಿದಾಗೆ ಮಕ್ಕಳುಗಳು ಹೊರಗಡೆ ಆಟ ಆಡ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ನಾನು ಬಂದು ರೂಮಲ್ಲಿ ಈ ಥರ ಸ್ಕಿಪ್ಪಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಒಂದು 15 days ನಾನು ಈ ರೀತಿ ಅಭ್ಯಾಸನ ರೂಢಿಸ್ಕೊಂಡಿದ್ದೀನಿ. ಅದು ಯಾಕಪ್ಪ ಅಂತಂದರೆ ಈ ನಡುವೆ ಸ್ವಲ್ಪ ಮಾತ್ರ ಹೊಟ್ಟೆ ಫ್ಯಾಟ್ ಬಂದುಬಿಟ್ಟಿದೆ ಫ್ರೆಂಡ್ಸ್. ಫುಲ್ ಬಾಡಿ ದಪ್ಪ ಒಂದು ಸಮ ಆದರೆ ಏನೂ ಟೆನ್ಷನ್ ಆಗ್ತಾ ಇರಲಿಲ್ಲ ನನಗೆ. ಹೊಟ್ಟೆ ಮಾತ್ರ ಮುಂದೆ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳಿ, ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಂಗಾಗಿ ಇದಕ್ಕಿದಂಗೆ ಸಡನ್ನಾಗಿ ಯಾಕೆ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಇದೊಂದು ಎಕ್ಸಸೈಸ್ನ ನಾನು ತುಂಬ ಸರ್ಚ್ ಮಾಡಿ ನೋಡಿದೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಇದು ತುಂಬಾ ಈಸಿ, ಆದರೆ ಈಸಿ ಹೇಳೋದಕ್ಕೆ ಮಾತ್ರ, ಮಾಡ್ತಾ ತುಂಬ ಟಫ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಬೆಳ್ಳಿ ಫ್ಯಾಟ್ನ ಕರಗಿಸೋದಕ್ಕಾಗಿರ್ಬೋದು, ಬೇರೆ ಮಸಲ್ಸ್ನ ಕರಗಿಸೋದಕ್ಕಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಹಾರ್ಟಿಗೆ ಸಂಬಂಧಪಟ್ಟಿರೋ ಹಾಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೆ ಉಸಿರಾಟ ತೊಂದರೆ ಏನೇ ಇದ್ರೂ ಅದನ್ನು ಸರಿಪಡಿಸೋದಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮತ್ತು ನಾವು ಜಂಪಿಂಗ್ ರೋಪ್ನ ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಆವಾಗ ಶ್ವಾಸಕೋಶದ ಸಮಸ್ಯೆಗಳಿದ್ರೂ ಸಹ ಅದು ಸಹ ನಮಗೆ ಪರಿಹಾರ ಆಗುತ್ತೆ ಈ ಎಕ್ಸಸೈಸಿಂದ. ಹಾಗೆ ಇದನ್ನ ನಾವು ಸ್ಟಾರ್ಟ್ ಮಾಡಿದ ದಿನದಿಂದನೇ ನಾವು 100 ಸ್ಕಿಪ್ಪಿಂಗ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ಮೊದಲನೇ ದಿನ ಒಂದು 30, ಸೆಕೆಂಡ್ ಡೇ ಒಂದು 40, ಈ ಥರ 10 ಸ್ಕಿಪ್ಪಿಂಗ್ ರೈಸ್ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ನಾನು ಅಷ್ಟೇ ಅದೇನು ನೋಡೋದಕ್ಕೆ ಈಸಿ, ಮಕ್ಳುಗಳು ಫಾಸ್ಟಾಗಿ ಮಾಡಿಬಿಡ್ತಾರೆ. ಮಕ್ಕಳಾಟ ಥರ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ, ಆದರೆ ತುಂಬಾ ಟಯರ್ಡ್ ಫೀಲ್ ಆಗ್ತಾಯಿತ್ತು ಸ್ಟಾರ್ಟಿಂಗು. ಇವಾಗಾದರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಂತೂ ತುಂಬಾ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ, ಇರಲಿ, ಯಾವುದಾದ್ರೂ ಒಂದು ಎಕ್ಸಸೈಸ್ ನಾನು ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದ್ರ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಕೊಂಡು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಇದು ಕಂಫರ್ಟಬಲ್ ಅನಿಸಿದರೆ ನೀವು ಸಹ ಟ್ರೈ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ನನಗೆ ಎಷ್ಟು ಟಯರ್ಡ್ ಫೀಲ್ ಆಗ್ತಾಯಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಈ ಸೆಕ್ಷನ್ ಆದಂಥವ್ರಿಗೆ ಆದಷ್ಟು ಬೇಗ ಯಾವುದೇ ಎಕ್ಸಸೈಸ್ ಮಾಡೋಕ್ಕೋದ್ರೂ ಬೇಗ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಒಂದು 10 ಸೆಕೆಂಡು ನಾವು ರೆಸ್ಟ್ ಮಾಡಿಕೊಂಡು ಒಂದು ನೀರು ಕುಡ್ಕೊಂಡು ಮಧ್ಯದಲ್ಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅನಿಸಲ್ಲ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಮುಂದೆ ಬಂದುಬಿಟ್ಟಿದೆ ಡ್ರೆಸ್ಸಿಂದ, ಹೊಟ್ಟೆ ಮುಂದೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ಹಂಗಾಗಿ ನಾನು ಅಷ್ಟೇ ಎಕ್ಸಸೈಸ್ ಮಾಡ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಸ್ವಲ್ಪ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಈ ಡಯಟಿಗೆ ಸಂಬಂಧಪಟ್ಟಿರೋ ಹಾಗೆ ಎಕ್ಸಸೈಸ್ಗಳಾಗಿರ್ಬೋದು, ಫುಡ್ ರೋಟೀನ್ ಆಗಿರ್ಬೋದು ಶೇರ್ ಮಾಡಿ ಅಂತ. ನನಗೆ ಫುಡ್ ರೋಟೀನಲ್ಲೆಲ್ಲ ಡಯಟ್ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನೇನು ಅಷ್ಟು ದಪ್ಪ ಇಲ್ಲ. ದಪ್ಪ ಇರೋರಿಗೂ ಅಷ್ಟೇ ನಾನು ಹೇಳೋದು ಒಂದೇ, ಆರೋಗ್ಯವಾಗಿರೋ ಫುಡ್ಡನ್ನ ಮಾತ್ರ ಅವಾಯ್ಡ್ ಮಾಡಬೇಡಿ, ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸಸೈಸ್ಗಳನ್ನ ನಿಮ್ಮ ಡೈಲಿ ರೊಟೀನಲ್ಲಿ ಒಂದೊಂದೇ ಸೇರಿಸ್ಕೊಂಡು ನೀವು ಡಯಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ ಸ್ಪೆಷಲಾಗಿ ನಾನು ಹೆಸರುಬೇಳೆ ಪೊಂಗಲ್ ಮತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಇವಾಗ ಹೆಸರುಬೇಳೆ ಪೊಂಗಲ್ ಮಾಡ್ತಾಯಿದ್ದೀನಿ. ಪೊಂಗಲಿಗೆ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಸಮ ಪ್ರಮಾಣದಲ್ಲಿ ತೊಗೊಂಡು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ವಾಶ್ ಮಾಡಿಬಿಟ್ಟು ನಾನು ಹಾಕಬೇಕು ಇವಾಗ. 2 ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಈ ಹೆಸರುಬೇಳೆ ಪೊಂಗಲ್ ಅಂತೂ ತುಂಬಾ ಈಸಿ ಬ್ರೇಕ್ಫಾಸ್ಟು, ಹಾಗೆಯೇ ಅಷ್ಟೇ ಹೆಲ್ತಿಗೂ ಒಳ್ಳೆಯದು. ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ.
ಒಂದು 3 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಹಾಗೆಯೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಜೀರಿಗೆ, ಕಾಳು ಮೆಣಸು, ಅದನ್ನು ಅಷ್ಟೇ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನ್ ಅಷ್ಟಿದೆ. ಟೊಮೆಟೊ 2 ಹೆಚ್ಚಿಟ್ಕೊಂಡಿದ್ದೀನಿ, 2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ತುಂಬಾ ಈಸಿ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಇದು. ನಾನು ಬಿಸಿ ನೀರನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಆಯಿಲು ಮತ್ತು ಅದಕ್ಕೆ ನಾನು ತೊಗೊಂಡಿರೋ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನೀವು ಯಾರಾದರೂ ನನ್ನ ವ್ಯೂವರ್ಸ್ಗಳು ಕ್ರಿಶ್ಚಿಯನ್ ಆಗಿದ್ದರೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಕ್ರಿಸ್ಮಸ್ ಹಬ್ಬನ ಅನ್ನೋದನ್ನ ನನ್ನ ಜೊತೆನೂ ಸಹ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏಕೆಂದರೆ ನಾನು ಅಷ್ಟೇ ತುಂಬ ವರ್ಷಗಳು ಚರ್ಚಿಗೆ ಹೋಗಿ ನಾನು ಕ್ರಿಸ್ಮಸಲ್ಲಿ ಸೆಲೆಬ್ರೇಷನ್ನಲ್ಲಿ ಜಾಯ್ನ್ ಆಗಿದ್ದೀನಿ. ನನಗೂ ತುಂಬಾ ಇಷ್ಟ ಆಗ್ತಾಯಿತ್ತು. ನಾವು ಬ್ಯಾಂಗ್ಳೂರಲ್ಲಿ ಇದ್ದಷ್ಟು ದಿನವೂ ಪ್ರತಿ ವರ್ಷವೂ ಸಹ ನಾನು ಮಿಸ್ ಮಾಡ್ಕೊಂಡಿಲ್ಲ. ಚರ್ಚಿಗೆ ಹೋಗಿನೇ ನಾನು ಪ್ರೇಯರ್ ಮಾಡಿಕೊಂಡು ಅಲ್ಲಿ ಸೆಲೆಬ್ರೇಷನಲ್ಲಿ ನಾನು ಸಹ ಸೇರ್ಕೊಳ್ತಾ ಇದ್ದೆ. ಹಾಗೆಯೇ ಅವಾಗವಾಗ ಚರ್ಚಿಗೆ ಹೋಗೋ ಅಭ್ಯಾಸವೂ ಸಹ ನನಗಿತ್ತು ಫ್ರೆಂಡ್ಸ್. ನಾನು ಅಷ್ಟೇ ತುಂಬಾ ಜೀಸಸ್ನ ನಂಬ್ತೀನಿ. ಕೆಲವೊಂದು ವಿಷಯಗಳಲ್ಲಿ ನನ್ನ ಪ್ರಾರ್ಥನೆ ಮಾಡಿ ಅದರಲ್ಲಿ ಸಕ್ಸಸ್ ಆಗಿರೋದು ಸಹ ಉಂಟು. ಹಾಗೆಯೇ ನೀವು ಯಾರಾದರೂ ಕ್ರಿಶ್ಚಿಯನ್ ಆಗಿದ್ದರೆ ನೀವು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಹಬ್ಬ ಹೇಗಾಯಿತು ಅನ್ನೋದನ್ನ ನನ್ನ ಜೊತೆನೂ ಸಹ ಹೇಳ್ಕೊಳ್ಳಿ. ನನಗೂ ತುಂಬ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನಾನು ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಬಿಸಿ ನೀರನ್ನ ತ್ರಿಬಲ್ ಅಂದರೆ ನಾವು ಡಬಲ್ ಹಾಕ್ಕೊಳ್ತೀವಲ್ವ ಯಾವಾಗಲೂ, ಇವಾಗ 3 ಪಟ್ಟಷ್ಟು ನೀರನ್ನ ಸೇರಿಸಿದ್ದೀನಿ ನಾನು ಇದಕ್ಕೆ ಲಿಕ್ವಿಡಾಗಿ ಬರಲಿ ಅನ್ನೋದಕ್ಕೋಸ್ಕರ. ಇದಿವಾಗ ಕಂಪ್ಲೀಟಾಗಿ ಫಿನಿಶ್ ಆಯಿತು ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುದಿ ಬಂದಿದ್ದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಹಾಕ್ಸಿದ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಆಗಿರೋ ಟೇಸ್ಟಿ ಆಗಿರೋಂತಹ ಹೆಸರುಬೇಳೆ ಪೊಂಗಲ್ ರೆಡಿ ಆಯಿತು, ಎಷ್ಟು ಕ್ವಿಕ್ಕಾಗಿ ಆಯಿತು ಅಂತ. ಇದನ್ನು ನಾವು ಬಿಸಿ ಬಿಸಿನಲ್ಲಿ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಪ್ಲೈನ್ ಮೊಸರನ್ನ ಯೂಸ್ ಮಾಡ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬನ್ನಿ ಫ್ರೆಂಡ್ಸ್, ಅದ್ರ ಜೊತೆಗೇ ಅದ್ರ ಹಿಂದೆನೇ ನಾನು ಹೆಸರುಬೇಳೆ ಪಾಯಸನೂ ಸಹ ರೆಡಿ ಮಾಡಿದೆ. ಅದಕ್ಕೆ ನಾನು ಏನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ನಂದಿನಿ ಅವ್ರದ್ದು ಬಾದಾಮ್ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಬಳಸ್ಕೊಳ್ತೀನಿ. ಯಾಕೆಂದರೆ ನಾನು ಬಾದಾಮಿನ ಸಹ ಯೂಸ್ ಮಾಡ್ತಾ ಇರೋದ್ರಿಂದ ಪೌಡರ್ನ ಸ್ವಲ್ಪ ಮಾತ್ರ ಸೇರಿಸ್ತೀನಿ. ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. 3ರಿಂದ 4 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಗೋಡಂಬಿಗಳು ಒಂದು 6ರಿಂದ 7 ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಪೇಸ್ಟ್ ಮಾಡೋದಕ್ಕೆ ಹಾಕ್ಕೊಳ್ತೀನಿ ನಾನು ಕಾಯಿ ಪೀಸಸ್ ಜೊತೆ. ಅದ್ರ ಜೊತೆಗೆ ಸ್ವಲ್ಪ ಗಸಗಸೆನೂ ತೊಗೊಂಡಿದ್ದೀನಿ. ಗಸಗಸೆ ಮತ್ತು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ. ಅದ್ರ ಜೊತೆಗೇ ಏಲಕ್ಕಿನೂ ಹಾಕ್ತೀನಿ. ಹಾಗೆಯೇ ದ್ರಾಕ್ಷಿ ಗೋಡಂಬಿ ಬಂದುಬಿಟ್ಟು ತುಪ್ಪದಲ್ಲಿ ಕರೆದ್ಬಿಟ್ಟು ಲಾಸ್ಟಿಗೆ ಮೇಲ್ಗಡೆ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಹೆಸರುಬೇಳೆನ ಹುರಿದ್ಬಿಟ್ಟು ಆಲ್ರೆಡಿ ಬೇಯಿಸಿ 2 ವಿಸಿಲ್ ಹಾಕ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ನಾನು ಕಪ್ಪು ಬೆಲ್ಲದಲ್ಲಿ ಯಾವಾಗಲೂ ಹೆಸರುಬೇಳೆ ಪಾಯಸ ಮಾಡೋದ್ರಿಂದ ಅದನ್ನು ಸಹ ಕರಗಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಲೀಟ್ರಷ್ಟು ಕಾಯಿಸಿ ಆರಿಸಿರೋ ಹಾಲು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಹಾಲು ಸಹ ಯೂಸ್ ಮಾಡ್ಬೋದು. ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ. ತುಂಬಾ ಈಸಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಯಸನ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೂ ತಂಪು. ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ಕಪ್ಪು ಬೆಲ್ಲನ ಯಾಕೆ ಈ ರೀತಿ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಅಂದರೆ ಅದ್ರ ಕೆಳಗಡೆ ಕೆಲವೊಂದು ಸಲ ಗಸ್ಟ್ ಬಂದಿರುತ್ತೆ ಫ್ರೆಂಡ್ಸ್, ಗಲೀಜು ಇರುತ್ತೆ ಅನ್ನೋದಕ್ಕೋಸ್ಕರ ಅದನ್ನ ಕರಗಿಸ್ಬಿಟ್ಟು ಸೋಸ್ಕೊಳ್ತೀನಿ. ಹಾಗೆ ಬೇಯಿಸಿರೋ ಅಂಥ ಹೆಸರುಬೇಳೆ ಮತ್ತು ಹಾಲು ನಾನು ಏನು ತೊಗೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಪೇಸ್ಟ್ ಮಾಡ್ಕೊಂಡಲ್ವ ಆ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಯಿ ಮತ್ತು ಬಾದಾಮಿ, ಏಲಕ್ಕಿ ಮತ್ತು ಗಸಗಸೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸಿದಾದಮೇಲೆ ಟೇಸ್ಟ್ಗೆ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆನೂ ಸಹ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಬೆಲ್ಲ ಹಾಕಿದಾಗ 1-2 ಸ್ಪೂನ್ ಸಕ್ಕರೆನೂ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆದರೆ ಯಾವಾಗಲೂ ಬೆಲ್ಲದಲ್ಲೇ ಮಾಡಬೇಕು. ಇದನ್ನು ತುಂಬಾ ಹೆಲ್ತಿಗೆ ಒಳ್ಳೆಯದು, ಆರ್ಗ್ಯಾನಿಕ್ ಆಗಿರುತ್ತೆ. ಕಪ್ಪು ಬೆಲ್ಲನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗೆಯೇ ಇದು ಕುದಿ ಬಂದಮೇಲೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಇದಕ್ಕೆ ಮೇಲೆ ಕರೆದಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ಅದಕ್ಕೂ ಮುಂಚೆ ನಾನು ತೊಗೊಂಡಿರೋಂಥ 2 ಟೇಬಲ್ ಸ್ಪೂನಷ್ಟು ಬಾದಾಮ್ ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಡು ಅದ್ರ ಮೇಲ್ಗಡೆ ಹಾಕಿದರೆ ಹೆಸರುಬೇಳೆ ಪಾಯಸ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವಂಥ ಹೆಸರುಬೇಳೆ ಪಾಯಸ ನೋಡಿದ್ರಲ್ವ ಯಾವ ರೀತಿಯಾಗಿದೆ ಅಂತ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಸಹ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಹೆಸರುಬೇಳೆ ಪಾಯಸನ.
ತುಂಬಾ ಚೆನ್ನಾಗಿರುತ್ತೆ. ಮನೇಲಿನಲ್ಲೂ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲಿ ನನ್ನ ಮಗಳಿಗೊಬ್ಳಿಗೆ ಸ್ವೀಟ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ, ಅವಳು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಆದರೆ ಮಗ ತುಂಬ ಇಷ್ಟಪಡ್ತಾನೆ. ಸೊ ಇವಾಗ ಕಂಪ್ಲೀಟಾಗಿ ಆಯಿತು ಇದು ಅಷ್ಟೇ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 3:30 ಆಗ್ತಾಯಿದೆ. ಇವತ್ತು ಏನೋ ಕ್ರಿಸ್ಮಸ್ ಪ್ರಯುಕ್ತನೇನೋ ಹಸ್ಬೆಂಡು ಅಷ್ಟೇ ಬೇಗನೆ ಬಂದರು, ಶಾಪ್ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತಿದ್ರು. ಹಂಗಾಗಿ ನಾನು ಹೊರಗಡೆ ಎಲ್ಲೂ ಬೇಡ, ಊರಿಗೆ ಹೋಗಿ ಬರೋಣ ಒಂದು ರೌಂಡು ಅಂತ ಕೇಳ್ಕೊಂಡೆ ಅವರಿಗೆ. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಸ್ಟ್ ಹಾಗೆ ಹಿಂಗೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ಮಾತಾಡ್ಸ್ಕೊಂಬರೋಣ ಅನ್ನಿಸ್ತು ಯಾಕೋ. ಸೊ ಹಂಗಾಗಿ ಹೊಡ್ತಾ ಇದ್ವಿ. ಬನ್ನಿ ಫ್ರೆಂಡ್ಸ್. ಹಾಗೆಯೇ ಆಯಿತು, 1 ಮಂತ್ ಮೇಲಾಯಿತು ನಾನು ಊರಿಗೆ ಹೋಗಿ ಬಂದು. ಇಷ್ಟು ಹತ್ರದಲ್ಲಿದ್ರೂ ಅವಾಗವಾಗ ಹೋಗೋ ಅಭ್ಯಾಸ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಶಾಪನ್ನ ಕ್ಲೋಸ್ ಮಾಡಿಕೊಂಡು ಬಂದ್ರೂ ಸಹ, ನಾವು ಸಿಟಿಗೆ ಹೋದ್ರೂ ಸಹ ಅಲ್ಲಿಂದ ತುಂಬ ದೂರ ಏನಿಲ್ಲ, ಆದ್ರೂ ಸಹ ನಾವು ರೆಗ್ಯುಲರಾಗಿ ಹೋಗೋ ಅಭ್ಯಾಸ ಇಟ್ಕೊಂಡಿಲ್ಲ. ಏನಾದರೂ ಒಂದು ಕೆಲಸಗಳು ಇಟ್ಕೊಂಡು ಬಂದಿರ್ತಾರೆ, ಇವ್ರ ಕೆಲಸಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ನೈಟಾಗಿ ಹೋಗ್ಬಿಟ್ಟಿರುತ್ತೆ. ಅದರಲ್ಲೂ ನಾನು ನೈಟ್ ಟೈಮ್ ಹೋದರೆ ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಇಷ್ಟೊತ್ತಿನಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ ಅಲ್ಲಿಂದ ಅಂತ. ಮತ್ತೆ ಉಳ್ಕೊಳ್ಳೋದು ಇಲ್ಲ, ಹಂಗೆ ಹೋಗ್ಬಿಡ್ತೀರಾ ನೈಟಲ್ಲೆಲ್ಲ ಅಂತ. ಹಾಗೆ ಮಗಳಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಉಳ್ಕೊಳ್ಳೋದಾದರೆ ಉಳ್ಕೊ ಅಂತ ಹೇಳಿದರು ಹಸ್ಬೆಂಡು. ಆದರೆ ನಾನು ಉಳ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇಲ್ಲ, ಜಸ್ಟ್ ಮಾತಾಡ್ಸ್ಕೊಂಡು ವಾಪಸ್ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾಕಪ್ಪ ಅಂತ ಅಂದರೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಯಾಕೆ ನಾನು ಅಲ್ಲಿ ಉಳ್ಕೊಳ್ತಾ ಇಲ್ಲ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಬಂದು ಹಾಫ್ ಆನ್ ಅವರ್ ಆಯಿತು. ಆದರೆ ಮಗ ಮಾತ್ರ ಒಳಗಡೆ ಬಂದಿಲ್ಲ. ಯಾಕೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ನಾನು ಯಾಕೆ ಉಳ್ಕೊಳ್ಳಲ್ಲ ಅಂತ ಹೇಳಿದೆ ಅನ್ನೋದಕ್ಕೂ ಸಹ ಇದೇ ರೀಸನ್ನು. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಗದ್ದೆ ಕುಯ್ದಿದ್ದಾರೆ ಅಮ್ಮ ಅಪ್ಪ. ಅಲ್ಲಿ ಬಡಿಯೋದಕ್ಕೆ ಅಂದ್ಬಿಟ್ಟು ಮನೆ ಮುಂದೆನೇ ಸಿಮೆಂಟ್ ರೋಡ್ ಇರೋದ್ರಿಂದ ಇಲ್ಲೇ ಎಲ್ಲರೂ ಹಾಕ್ಕೊಂಡು ಬಡ್ಕೊಂಡ್ರು ಅಂತ ಹೇಳ್ತಾಯಿದ್ರು. ಇವರು ಅಷ್ಟೇ ಇಲ್ಲೇ ಹಾಕ್ಕೊಂಡಿದ್ದಾರೆ. ಮಗ ನೋಡ್ತಾ ಇದ್ದೀರಲ್ಲ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ. ಅದರೊಳಗಡೆ ಕೂತ್ಕೊಂಡು ಅವ್ನು ಬಂದವನು ಎದ್ದ ಒಳಗಡೆ ಬರಲೇ ಇಲ್ಲ ಅವನು ಎಷ್ಟೊತ್ತಾದ್ರೂ. ಹಾಗೆಯೇ ಹುಲ್ಲೆಲ್ಲ ತೊಗೊಂಡೋಗಿ ಮೋರಿ ತುಂಬಿಸಿದ್ದ. ಇದನ್ನು ಇವಾಗ ಮೇಂಟೈನ್ ಮಾಡೋದಕ್ಕಾಗಲ್ಲ, ಇದನ್ನು ಎಲ್ಲ ನೋಡ್ಕೊಂಡು ಮೇಂಟೈನ್ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ನಾನು ಉಳ್ಕೊಳ್ಳಲ್ಲ ಅಂದೆ. ಇದಾದಮೇಲೆ ರಾಗಿನೂ ಸಹ ಇದೆ ಬಡಿಯೋದಕ್ಕೆ ಅಂತ ಹೇಳ್ತಾಯಿದ್ರು. ಈ ಹುಲ್ಲೆಲ್ಲ ಬಂದು ಹಿಂಗೆ ಆಟ ಆಡ್ತಾಯಿದ್ರೆ ಮಕ್ಳುಗಳು ಏನಾಗ್ಬಿಡುತ್ತಪ್ಪ ಅಂದರೆ, ಇವಾಗ ಬರಗಾಳಿ ಟೈಮ್ ಆಗಿರೋದ್ರಿಂದ ಕೈಕಾಲು ಒಡೆಯೋದು ಮತ್ತು ಬಿರಿಯೋದು ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಮತ್ತು ಅವ್ರನ್ನ ಹಿಡಿಯೋದಕ್ಕೂ ಆಗಲ್ಲ, ಬಿಸಿಲಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರನ್ನ ಒಳಗಡೆ ಹಾಕ್ಕೊಳಕ್ಕಾಗಲ್ಲ. ಹಂಗಾಗಿ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಉಳ್ಕೊಂಡ್ರೆ ಆಯಿತು, ಇದೆಲ್ಲ ಕಂಪ್ಲೀಟ್ ಆಗಿಬಿಡ್ಲಿ ಕೆಲಸ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಹಾಗೆಯೇ ಅಮ್ಮನೂ ಅಷ್ಟೇ ತುಂಬ ಫೋರ್ಸ್ ಮಾಡಿದರು, ಮಕ್ಕಳು ಕರ್ಕೊಂಬಂದು ಹಂಗೆ ಹೋಗ್ತಾ ಇದೆಯಾ, ಉಳ್ಕೊ ರಜಾ ಇದೆಯಲ್ಲ ಅಂತ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೋಯ್ತು ಅನ್ನೋದನ್ನ. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಸಿಟಿ ಒಳಗಡೆ ಹೋಗ್ತಾ ಇದ್ವಿ. ಹಾಗೆಯೇ ಸಿಟಿ ಒಳಗಡೆ ಚರ್ಚ್ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರ ಸಿಟಿ ಒಳಗಡೆ ಹೋದ್ವಿ. ಆದರೆ ಇಳಿದ್ಬಿಟ್ಟು ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್, ತುಂಬ ಕ್ರೌಡ್ ಇತ್ತು. ಇವತ್ತು ಚರ್ಚಲ್ಲೆಲ್ಲ ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ನಾವು ಅಷ್ಟೇ ಹೊರಗಡೆ ಹಾಗೇನೆ ನೋಡಿಕೊಂಡು ಅದೇ ರೋಡಲ್ಲಿ ಪಾಸ್ ಆದ್ವಿ. ನೋಡ್ತಾ ಇದ್ದೀರಲ್ವ, ಇದು ಹಾಸನಲ್ಲಿರುವಂತಹ ಚರ್ಚು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಯೂಸ್ಫುಲ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.